ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶ್ವಿನ್, ನಾನ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ಯಾಕೆ? ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ಪೂಜಾ ಹೇಗಿದ್ದಾಳೆ? ಸತ್ತಿಲ್ಲ, ಬದುಕಿದ್ದಾಳೆ. ಯಾಕೋ ಈ ರೀತಿ ಮಾತಾಡ್ತೀಯಾ? ಬಿಡ್ತು ಅನ್ನೋ. ಮತ್ತಿನ್ನೇನಜ್ಜಿ, ಪೂಜಂಗಾಗಿರೋದು ಚಿಕ್ಕ ಪುಟ್ಟ ನೋವ. ಒಂದು ಮಗುನ ಹೊಟ್ಟೆಯಿಂದ ಆಚೆ ತರಬೇಕು ಅಂದ್ರೆ 8 ಲೇಯರ್ ಕಟ್ ಮಾಡ್ತಾರೆ, 11 ಹೊಲಿಗೆ ಹಾಕ್ತಾರೆ. ಅಷ್ಟೆಲ್ಲ ನೋವು ತಿಂದು ಆ ಮಗು ಜೀವಂತವಾಗಿ ಬಂದ್ರೆ ಆ ನೋವಲ್ಲೂ ಒಂಥರ ಸುಖ ಇರುತ್ತೆ. ಪಾಪ ಪೂಜಾ 2 ಥರದಲ್ಲೂ ನೋವು ಅನುಭವಿಸ್ತಾ ಇದ್ದಾಳೆ. ನೋಡ ಅಶ್ವಿನ್, ಅವಳ ರೂಮಿಂದ ಆಚೆನೆ ಕಳಿಸ್ದೆ, ರೂಮಲ್ಲೇ ಇರಕ್ ಬಿಟ್ರೆ ಅವಳು ಮಾನಸಿಕವಾಗಿ ಕುಗ್ಗೋಗ್ತಾಳೆ ಕಣೋ. ಅವಳನ್ನ ಎಲ್ಲರ ಜೊತೆ ಬೆರೆಯಕ್ ಬಿಡು. ಹಾಗೆ ಆಗಾಗ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ನಿಂತ್ಕೋ, ನನ್ ಮಾತಿನ್ನೂ ಮುಗ್ದಿಲ್ಲ. ಏನ್ ಹೇಳಿ? ನೋಡು, ನಿಮ್ಮ ಅತ್ತಿಗೆ ಸೇವಂತಿ ಮನ್ಸು ತುಂಬಾ ಹತ್ಗೆಟ್ಟಿದೆ ಕಣೋ. ಅಶ್ವಿನ್, ಏನಾಯ್ತು ಗೊತ್ತಾ? ಅದು ಸೇವಂತಿ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಅಲ್ಲಿ ಯಾವ್ದೋ ಮಗು ನೋಡಿ ಇದು ನನ್ನ ಮಗು ಅಂತ ಕಿತ್ಕೊಂಡ್ಬಿಟ್ಲಂತೆ. ಅಲ್ಲಿರೋ ಜನ ಎಲ್ಲ ಅವಳನ್ನ ಹೊಡಿಯಕ್ ಹೋಗಿದ್ರಂತೆ. ಇಷ್ಟೇ ಅಲ್ಲ ಕೊಡು, ಮನೇಲಿ ಯಾರು ಇಲ್ಲಲ್ಲಿರೋ ಸಮಯ ನೋಡಿ ಡಾಕ್ಟರ್ ನನಗೆ ಮಾತ್ರೆ ಕೊಟ್ಟಿದ್ರಲ್ಲ, ನಿದ್ರೆ ಮಾತ್ರೆ, ಅದನ್ನ ತಿಂದು ಸಾಯಕ್ ಹೋಗಿದ್ದಾಳೆ. ಇವತ್ತೇನಾದ್ರೂ ಯಶೋದ ಸರಿಯಾಗಿ ಟೈಮಿಗೆ ಬಂದಿರ್ಲಿಲ್ಲ ಅಂದ್ರೆ ನಾವು ಸೇವಂತಿನ ಕಳ್ಕೊಂಡ್ಬಿಡ್ತಿದ್ವಿ ಕಣೋ. ಇದೆಲ್ಲ ನೀನ್ ಅವಳಿಗೆ ನಿನ್ ಮಗು ಆಗಲ್ಲ, ಗರ್ಭಕೋಶ ಇಲ್ಲ ಅಂತ ಹೇಳ್ದಲ್ಲ, ಅದೇ ಇದಕ್ಕೆಲ್ಲ ಕಾರಣ. ಮಗು ಮೇಲೆ ಅವಳು ತುಂಬಾ ಪ್ರೀತಿ ಇಟ್ಕೊಂಡಿದ್ಲು ಕಣೋ. ಈಗ ಅವಳಿಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಗಿದೆ. ಅವಳು ತುಂಬಾ ಕುಗ್ಗೋಗಿದ್ದಾಳೆ ಕಣೋ. ನೋಡ್ಕಂದ, ಇದನ್ನ ನೀನೇ ಸರಿ ಮಾಡ್ಬೇಕು ಕಣೋ. ನಾನ್ ಸರಿ ಮಾಡ್ಬೇಕಾ? ಹೌದು ಕಣ ಅಶ್ವಿನ್. ಅರ್ಜುನ್ ಹೇಳ್ದಾಗೆ ನೀನು ಒಂದೇ ಒಂದ್ಸಲ ನಿಮ್ಮ ಅತ್ತಿಗೆ ಸೇವಂತಿ ಹತ್ರ ಹೋಗಿ ಮಾತಾಡೋ. ಅದ್ಕೆ ನಾನೇನು ಕೋಪದಲ್ಲಿ ಹಾಗೆಲ್ಲ ಹೇಳ್ಬಿಟ್ಟೆ, ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ಬಿಡೋ. ಅವಳು ಸರಿ ಹೋಗ್ತಾಳೆ ಕಣೋ. ಓಹೋ, ನೀನು ಪೂಜಾ ಹೇಗಿದ್ದಾಳೆ ಅಂತ ವಿಚಾರಿಸಿದ್ದು ಬರೀ ನೆಪ ಅಷ್ಟೇ. ಇದು ಅಸಲಿ ಕಾರಣ. ಹಾಗಲ್ಲ ಕಣೋ. ಮತ್ತಿನ್ನೆಂಗಜ್ಜಿ, ನಿನ್ಗೆ ನಿನ್ ಮೊಮ್ಮಗಳು ಬಿಟ್ಟು ಬೇರೆ ಯಾರ ಬಗ್ಗೆ ಯೋಚನೆ ಮಾಡೋದೇ ಅಲ್ವಾ? ನನ್ನ ಹೆಂಡತಿಯಲ್ಲಿ ಸಾಯ್ತಿದ್ರು ನಿಮ್ಮ ಮೊಮ್ಮಗಳು ಒಬ್ಳು ಕ್ಷೇಮವಾಗಿರ್ಬೇಕಲ್ವಾ? ಅಲ್ಲ, ಎಂತ ಮನಸ್ಥಿತಿ ನಿಮ್ದಲ್ಲ? ನೀನ್ ಅಂದ್ಕೊಂಡಾಗೆ ಹಾಗೆಲ್ಲ ಏನೂ ಇಲ್ವೋ. ನನ್ಗೆಲ್ರೂ ಒಂದೇನೆ. ಪೂಜಾ ನೋವಲ್ಲಿದ್ದಾಳೆ, ಹಾಗೆ ಸೇವಂತಿನೂ ನೋವಲ್ಲಿದ್ದಾಳೆ. ಆದ್ರೆ ಪೂಜನ್ಗೆ ಇನ್ನೊಂದ್ಸಲ ಮಗು ಆಗುತ್ತೆ. ಆದ್ರೆ ಸೇವಂತಿಗೆ ಮಕ್ಕಳು ಭಾಗ್ಯನೇ ಇಲ್ಲ ಕಣೋ. ಸೇವಂತಿ ನೋವು ತೊಡೆದುಕೊಳ್ಳೋ. ಸೇವಂತಿ ಬರ್ತಾ ಬರ್ತಾ ಮಾನಸಿಕವಾಗಿ ತುಂಬಾ ಕುಗ್ಗೋಗ್ತಿದ್ದಾಳೆ. ಈಗ ನಾನ್ ಹೆಚ್ಚೋ ನೀನ್ ಹೆಚ್ಚೋ ಅಂತ ಕೂತ್ಕೊಂಡ್ರೆ ಹೇಗೋ? ನೋಡ ಅಶ್ವಿನ್, ನಿನ್ನ ಕೈ ಮುಗಿದ್ ಕೇಳ್ಕೊಳ್ತೀನಿ ಕಣೋ, ಒಂದೇ ಒಂದ್ಸಲ ಸೇವಂತಿ ಹತ್ರ ಮಾತಾಡೋ. ನಾನ್ ಸತ್ರು ಆ ಹೆಂಗಸಿನ ಜೊತೆ ಮಾತಾಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆ ಹೆಂಗಸಿನ ಮುಖ ನೋಡಿದ್ರು ನಂಗೆ ಅಸಹ್ಯ ಹಿಡಿಯುತ್ತೆ. ಅಂದ್ರೆ ಸೇವಂತಿ ಪರಿಸ್ಥಿತಿ ನೋಡಿ ನಿನ್ಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಿದೆ. ಅವಳು ಮಾಡಿರೋ ಪಾಪಕ್ಕೆ ಅವಳಿಗಾಗಿರೋದೇ ಕಮ್ಮಿ, ಇನ್ನೂ ಅನುಭವಿಸ್ತಾಳ ಅವಳು. ಅಶ್ವಿನ್, ದಯವಿಟ್ಟು ನನ್ನ ತಲೆ ತಿನ್ಬೇಡಿ. ನಾನು ಯಾವಳ ಹತ್ರನೂ ಹೋಗಿ ಮಾತಾಡಲ್ಲ. ಅವಳು ರೋಡಲ್ಲಿ ಅಲ್ದ್ರು ನನ್ಗೇನಾಗ್ಬೇಕು ಹೇಳಿ? ಅವಳು ಮಾಡಿರೋ ಪಾಪಕ್ಕೆ ಅವಳು ಅನುಭವಿಸ್ತಾಳೆ, ಅನುಭವಿಸ್ ಸಾಯ್ಲಿ ಬಿಡಿ. ನನ್ನ ಮಗಳು ಹೇಗಿದ್ದಾಳ? ಚೆನ್ನಾಗೇ ಇದ್ದಾಳೆ. ಹೌದಾ? ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಆದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಗ ಬೇರೆ ಯಾರ್ದೋ ಮಗುನ್ ನೋಡಿ ತನ್ ಮಗು ಅಂತ ಹೇಳ್ತಾ ಇದ್ಲಂತೆ. ಅದು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ, ಚೆನ್ನಾಗೇ ಇದ್ದಾಳೆ. ಅಬ್ಬಾ,
ಈಗ ಸಮಾಧಾನ ಆಯ್ತು. ಈಗ ನನ್ನ ಮಗಳು ಎಲ್ಲಿದ್ದಾಳೆ? ಮನೇಲೇ ಇದ್ದಾಳ? ಇದ್ರೆ ಅವಳ ಹತ್ರ ಹೋಗಿ ಮಾತಾಡು. ಅವಳ ಧ್ವನಿನಾದ್ರೂ ಕೇಳಿಸ್ಕೊತೀನಿ. ಬೇಡ ಬೇಡ, ಈಗ ಅರ್ಜುನ್ ಅವಳ ಜೊತೆ ಇದ್ದಾನೆ. ಅವಳನ್ನ ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಬೇರೆ ಸಮಯ ನೋಡಿ ನಾನೇ ನಿನಗೆ ಫೋನ್ ಮಾಡ್ತೀನಿ. ನನ್ನ ಅಳಿಯ ಬಂಗಾರ, ಎಷ್ಟೇ ತೊಂದರೆ ಇದ್ರು ನನ್ನ ಮಗಳನ್ನ ನೆಗ್ಲೆಕ್ಟ್ ಮಾಡಲ್ಲ. ಹೌದು, ಅರ್ಜುನ್ ಪ್ರೀತಿನೇ ಅವಳು ಬೇಗ ಚೇತರಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಸರಿ, ಹಾಗೆ ಆ ಪ್ರಿಯ ಮತ್ತೇನಾದ್ರೂ ಎಡವಟ್ಟು ಮಾಡಿದ್ರೆ ನನಗೆ ಹೇಳು. ಸರಿ ಸರಿ, ಓಕೆ. ದೇವ್ರೆ, ನನ್ನ ಮಗಳ ಜೀವನದಲ್ಲಿರೋ ಎಲ್ಲ ತೊಂದರೆಗಳನ್ನು ಮುಗಿಸ್ಬಿಡು. ಸಾಕು, ಅವಳು ಕಷ್ಟಪಟ್ಟಿತ್ತು. ಏನ್ ಜನ್ಮನು, ಎಲ್ಲ ಬರೀ ಟಾರ್ಚರ್ ಕೊಡೋರೆ ಆಗೋದ್ರು. ಯಾಕೆ ಅಶ್ವಿನ್, ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ಮತ್ತಿನ್ನೇನು, ಮನೆ ಒಳಗ್ ಬರಂಗಿಲ್ಲ, ಎಲ್ಲಾರು ಸೇವಂತಿನ ಸಮಾಧಾನ ಮಾಡು ಅನ್ನೋರೆ. ಯಾರು ಹೇಳಿದ್ರು? ಇನ್ಯಾರು, ನಮ್ಮಜ್ಜಿ. ಓ ಹೌದಾ? ಆ ಸೇವಂತಿಗೆ ಗರ್ಭಕೋಶ ಇಲ್ಲ ಅಂತ ಕೇಳಿ ಶಾಕ್ ಆಗೋಗಿದ್ಯಂತೆ. ಮಾನಸಿಕವಾಗಿ ಕುಗ್ಗೋಗಿದ್ದಾಳಂತೆ. ನಾನೋಗಿ ಸಮಾಧಾನ ಮಾಡ್ಬೇಕಂತೆ. ನಮ್ ನೆಮ್ಮದಿನ ಸಮಾಧಿ ಮಾಡಿದವ್ರಿಗೆ ನಾವು ಸಮಾಧಾನ ಮಾಡ್ಬೇಕಂತ? ಸರಿಯಾಗಿ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಯಾರು ನನ್ನ ಹತ್ರ ಬಂದು ಏನು ಕೇಳಬಾರ್ದು. ಅಬ್ಬಬ್ಬಬ್ಬಬ್ಬ, ಆ ಸೇವಂತಿದೆ ಚಿಂತೆ ಎಲ್ರಿಗೂನು. ಏ ಪೂಜಾ, ಏನೇ ಇದು? ಅಮ್ಮ, ಇದನ್ನ ಆ ದಿನ ನಾನು ಸೆಂಟಿಮೆಂಟ್ಗೆ ಅಂತ ಇಟ್ಕೊಂಡಿದ್ದೆ. ಏನ್ ಸೆಂಟಿಮೆಂಟು? ಅವತ್ತು ನಾಗರ ತಾಳಿಗೋಸ್ಕರ ನನ್ಗೂ ಪ್ರಿಯಂಗೂ ಸ್ಪರ್ಧೆ ಇಟ್ಟಿದ್ರು. ಆಗ ಇಬ್ರಿಗೂ ಟೈಪ್ ಆಯ್ತು. ಅದಕ್ಕೆ ಸೇವಂತಿ ನನ್ನ ಹೆಸರು ಪ್ರಿಯನ್ ಹೆಸರು ಬರ್ದು ಡಬ್ದಲ್ಲಿ ಹಾಕಿದ್ಲು. ಅವತ್ತದ್ರಲ್ಲಿ ನನ್ನ ಹೆಸರು ಬರ್ಲೇ ಇಲ್ಲ ಅಮ್ಮ, ಪ್ರಿಯನ್ ಹೆಸರು ಬಂತು. ಆದ್ರೂ ಕರ್ಣಭಾವ ನಾಗರ ತಾಳಿನ ನನ್ಗೆ ಕೊಟ್ರು. ಅಜ್ಜಿ ಮಾತಾಡಿ, ಯಾರ ಹೆಸರು ಬಂದಿದೆ? ಪ್ರಿಯಾ ಹೆಸರು ಬಂದಿದೆ.